ಎಲ್ಲರೂ ನಮಸ್ಕಾರ. ಈ ಸುಬ್ಬಾಶಾಸ್ತ್ರಿ ಆ ವೇಶ್ಯ ಸಹವಾಸದೊಳಗಿರ್ತಾನೆ. ಆ ಸೋದರ ಮಾವ ಅವಳಿಗೆ ಅತಿಯಾಗಿ ವಿನಂತಿಯನ್ನು ಮಾಡಿಕೊಂಡು ಅವನ್ನ ಹೊರಗೆ ತರಬೇಕು ಅಂತ ಕೇಳ್ಕೊಂಡಾಗ ಅಕ್ಕಿ ಏನಂತಾರೆ ವಜ್ರದ ಒಂದು ಉಂಗುರವನ್ನು ನುಂಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ. ಅದು ಸುಬ್ಬಾ ಜೋಯಿಸ ಏನಂತಾರೆ ಏಕಾಂಗಿಯಾಗಿದ್ದು ಬಿಡ್ತಾನೆ. ಎಲ್ಲ ಊಟ ನಿದ್ರೆ ಆಹಾರ ಎಲ್ಲವನ್ನೂ ತ್ಯಜಿಸಿ. ಆಗ ಸೋದರ ಮಾವವನ್ನು ಕರೀತಾನೆ. ಕರೆದು ಅವ್ನು ಕುಂಡ್ರಿಸ್ಕೊತಾನೆ. ಅವ್ನಿಗೆ ಹೇಳ್ತಾನೆ, ಬುದ್ಧಿಗಳನ್ನ ಹೇಳ್ತಾನೆ. ಆಮೇಲೆ ನೀನು ಎಷ್ಟೋ ಆ ವೇಶ್ಯ ಇದ್ದಾಕಿ, ಅವಳ ಹೆಸರೇನು ರತ್ನ ಅಂತ ಏನೋ ಇರ್ತೈತಿ. ಅವಳು ಎಷ್ಟೊಂದು ನಿನಗೆ ವಿನಂತಿ ಮಾಡಿಕೊಂಡ್ಳು, ನೀನು ದೊಡ್ಡ ವಿದ್ವಾನ್ ಆಗಬೇಕು ಅಂತಂದು ಹೇಳಕ್ಕಿದು ಆಸೆ ಇತ್ತು. ಸಂಗೀತ ಒಳಗೆ ಅತೀವವಾದಂಥ ಆಸಕ್ತಿಯನ್ನು ಹೊಂದಿದವಳಾಗಿದ್ಲಕ್ಕಿ. ನೀನು ಅವಳ ಸಹವಾಸ ಬಿಡಲಿಲ್ಲ ಅಂತಂದ್ಕೊಳ್ಳಿ ಆಕೆ ಬಲಿದಾನವನ್ನು ಮಾಡ್ಯಾಳ. ತನ್ನ ಜೀವನವನ್ನು ತ್ಯಾಗ ಮಾಡಿದ್ಲಕ್ಕೆ ನಿನ್ನ ಸಂಬಂಧ. ಆಕೆ ಬಲಿದಾನ ತ್ಯಾಗಕ್ಕಾದರೂ ನೀ ಬೆಲೆ ಕೊಟ್ಟು ಸಂಗೀತ ಸಾಧನೆಯನ್ನು ನೀನು ಪ್ರಾರಂಭ ಮಾಡು ಅಂತಂದು ಹೇಳಿ ಆ ಸೋದರ ಮಾವನ ಹೊರದುಂಬಿಸ್ತಾನೆ. ಆವಾಗ ಅವನಿಗೆ ಮನಸ್ಸಿಗೆ ನಾಟತೈತಿ, ಸುಬ್ಬಾ ಜೋಯಿಸನ ಮನಸ್ಸಿಗೆ ನಾಟ್ತೈತಿ. ನಾಟಿ ಆಮನಂತರ ಹೌದು ಅವಳು ಎಷ್ಟೋಲ್ಲ ಹೇಳ್ತಿದ್ಲಲ್ಲ ಅಂಥೇಳಿ ಆಗ ವೀಣೆಯನ್ನು ತಗೋತಾನೆ. ವೀಣೆಯನ್ನು ತಗೊಂಡು ತನ್ನ ಪ್ರೀತಿ, ಆಮೇಲೆ ಸೋದರ ಮಾವ ಹೇಳ್ತಾನೆ, ನಿನ್ನ ಭೈರವಿ ರಾಗವನ್ನು ನಾ ಬಿಡಿಸ್ಕೊಂಡು ಬಂದೇನಪ್ಪ, ನೀನೂ ಕಾಳಜಿ ಮಾಡಬೇಡ, ಅದರೊಳಗೆ ನೀ ಸಾಧನೆ ಮಾಡು ಅಂತ ಹೇಳ್ತಾರೆ. ಆ ವೀಣೆಯನ್ನು ತಗೊಂಡು ಸಾಧನೆ ಶುರು ಮಾಡ್ತಾನೆ. ಆ ಸಮಯದ ಪರಿವೇನೇ ಇರುವುದಿಲ್ಲ. ಊಟ ನಿದ್ದೆ ಯಾವುದರ ಪರಿವೇ ಇಲ್ಲದಂಗೆ ಶುರು ಮಾಡ್ತಾನೆ. ಅವನು ಭೈರವಿ ರಾಗವನ್ನು ಹಾಡಕ್ಕೆ ಶುರು ಮಾಡ್ತಾನೆ. ಇಷ್ಟು ಚೆನ್ನಾಗಿ ಅವನು ತನ್ನ ಒಂದು ಸಾಧನೆ ಮಾಡ್ತಾನಲ್ಲ, ಪ್ರಾಕ್ಟೀಸ್ ಶುರು ಮಾಡ್ತಾನಲ್ಲ, ಅದರೊಳಗನ ಅವನು ಇಷ್ಟು ಮಗ್ನನಾಗಿಬಿಡ್ತಿರ್ತಾನೆ. ಆವಾಗ ಅವ ಏನಂತಂದ್ರೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನನ್ನ ಸಂಗೀತ ಸೇವೆ ದೇವರಿಗೆ ಮಾತ್ರ ಮೀಸಲು. ಯಾವುದೇ ಪ್ರಮುಖರ ಸಮಾರಂಭದೊಳಗಾಗಲಿ ರಾಜನ ಆಸ್ಥಾನದೊಳಗಾಗಲಿ ಎಲ್ಲೂ ಹಾಡುವುದಿಲ್ಲ, ಇನ್ನು ಕೇವಲ ದೇವರಿಗೆ ಅಷ್ಟೇ ಮೀಸಲು ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡ್ತಾನೆ. ಹೀಗಾಗಿ ತನ್ನ ಮನೆಯ ದೇವರ ಕೋಣೆಯಲ್ಲಿ ಹಾಡ್ತಾ ಇರ್ತಾನೆ. ಇಲ್ಲ ಅಂದ್ರೆ ರಾಜರಾಜೇಶ್ವರಿ ದೇವಸ್ಥಾನ ಇರ್ತೈತಿ, ಅಲ್ಲಿಗೆ ಹೋಗಿ ಹಾಡ್ತಾ ಇರ್ತಾನೆ. ಇವ ಹಾಡಾಕತ್ನೋ ಅಂದ್ರೆ ಎಷ್ಟು ಜನ ಕೊಡ್ತಾ ಇರ್ತಾರೆ. ಆದರೆ ಇವನ ಸಂಗೀತಕ್ಕೆ ಭಂಗ ಬರಬಾರ್ದು ಅಂತಂದು ಹೇಳಿ ಎಲ್ಲರೂ ದೂರ ಕುಂತು ಇವನ ಸಂಗೀತವನ್ನು ಕೇಳ್ತಾ ಇರ್ತಾರೆ, ಆನಂದ ಮಾಡ್ತಾ ಇರ್ತಾರೆ, ಆಸ್ವಾದನೆಯನ್ನು ಮಾಡ್ತಾ ಇರ್ತಾರೆ ಸಂಗೀತವನ್ನು. ಅಷ್ಟೊಂದು ಆ ಭೈರವಿ ರಾಗದೊಳಗೆ ಸಾಧನೆಯನ್ನು ಮಾಡ್ತಾನೆ. ಹಿಂಗೆ ಸಾಧನೆಯನ್ನು ಮಾಡ್ತಾನಲ್ಲ ಅವ ಆ ರಾಜರಾಜೇಶ್ವರಿ ಮಂದಿರದೊಳಗೆ ಅವ ಕುಂತು ವೀಣೆಯನ್ನು ನುಡಿಸ್ತಾ ಸಂಗೀತ ಹಾಡಾಕತ್ನ ಅಂತಂದ್ರೆ ಸ್ವತಃ ದೇವಿ ಇದ್ದಾಕಿ ಬಂದು ನೃತ್ಯವನ್ನು ಮಾಡ್ತಿರ್ತಾವಂತ. ಇವು ಹೆಂಗೆ ಹಾಡ್ತಿರ್ತಾರೆ ಹಂಗೆ ನೃತ್ಯವನ್ನು ಮಾಡ್ತಿರ್ತಾವಂತ. ಅವಳ ನೃತ್ಯವನ್ನು ನೋಡ್ತಾ ನೋಡ್ತಾ ಇವನ ಸಂಗೀತ ಇನ್ನಷ್ಟು ರಂಗ ಏರ್ತಾ ಇರ್ತೈತಿ. ಇವನು ಹಾಡುವಷ್ಟು ಹೊತ್ತು ಅವಳು ನೃತ್ಯವನ್ನು ಮಾಡ್ತಾ ಇರ್ತಾವಂತ. ಅಷ್ಟೊಂದು ಅವನು ಸಂಗೀತದೊಳಗೆ ಪ್ರಾವೀಣ್ಯತೆಯನ್ನು ಪಡಿತಾನೆ, ಬಹಳಷ್ಟು ಪ್ರಸಿದ್ಧಿಯನ್ನು ಪಡಿತಾನೆ. ಅದಕ್ಕೆ ದೇವರಿಗೆ ಸೇವೆಗಷ್ಟೇ ಮೀಸಲಿರ್ತಾನೆ. ಆಗ ಈ ರಾಜಕೀಯವಾಗಿ ಅಲ್ಲಿ ಭಾಳ ಬದಲಾವಣೆಗಳಾಗಿರ್ತವೆ. ಈ ಟಿಪ್ಪುವಿನ ಅಪ್ಪ ಹೈದರ್ ಅಲಿ ಏನಂತಂದ್ರೆ ಈ ಚಿತ್ರದುರ್ಗವನ್ನು ವಶಪಡಿಸ್ಕೊಳ್ಬೇಕಂತ ಹೇಳಿ ಭಾಳ ಆಸೆ ಇರ್ತೈತಿ ಅವನು ಅದರ ಮೇಲೆ ದಾಳಿಯನ್ನು ಮಾಡಿ ಮೋಸದಿಂದ ಗೆದ್ದುಕೊಂಡಿರ್ತಾನೆ. ಮದಕರಿ ನಾಯಕರು ಏನಂತಂದ್ರೆ ಮರಣವನ್ನು ಹೊಂದಿರ್ತಾರೆ. ರಾಜಕೀಯವಾಗಿ ಬಹಳ ಬದಲಾವಣೆಗಳಾಗಿರ್ತವೆ. ಆ ಮದಕರಿ ನಾಯಕರ ಅರಮನೆಗೆ ಏನಂದ್ರೆ ಈ ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ ತನ್ನ ಹೆಂಡತಿಯೊಂದಿಗೆ ಬಂದಿರ್ತಾನೆ, ಆ ಅರಮನೆಗೆ ಬಂದಿರ್ತಾನೆ. ಅವನ ಹೆಂಡತಿ ಒಬ್ಬ ಸಂಗೀತ ಆರಾಧಕಿ. ಆಕೆ ಸಂಗೀತ ಅಂದ್ರೆ ಭಾಳ ಇಷ್ಟ. ಅವಳು ಏನು ಮಾಡ್ತಾಳೆ ಅಂತಂದ್ರೆ ಒಂದು ಸರಿ ಈ ಸುಬ್ಬಾ ಜೋಯಿಸ ತನ್ನ ಮನೆಯಲ್ಲಿ ಸಂಗೀತವನ್ನು ನುಡಿಸ್ತಾ ಇರಬೇಕಾದ್ರೆ ಅದು ಆಕೆ ಕಿವಿಗೆ ಕೇಳಿಸ್ತೈತಿ. ಇದು ಯಾರು ಹಾಡಕತ್ತಾರ ಅಂತ ಕೇಳ್ತಾಳೆ. ಭಟ್ರು ಹೇಳ್ತಾರೆ, ಇಲ್ಲ ಸುಬ್ಬಾ ಜೋಯಿಸರು ಅಂತ ಹೇಳ್ತಾರೆ. ಅವರನ್ನು ಭೈರವಿ ಸುಬ್ಬಾ ಜೋಯಿಸ್ರ ಅಂತಂದು ಹೇಳಿ ಎಲ್ಲರೂ ಕರೀತಾರೆ. ಭೈರವಿ ರಾಗವನ್ನು ಅವರಂಗೆ ಸುತ್ತಮುತ್ತಲು ಯಾರೂ ಹಾಡೋದಿಲ್ಲ, ಅವ್ರದ್ದೇ ಇದು ಅಂತಂದು ಹೇಳಿ ಅವ್ರು ಹೇಳ್ತಾರೆ. ಆಗ ಅಕ್ಕಿ ಏನು ಮಾಡ್ತಾಳೆ ಅಂದ್ರೆ ಟಿಪ್ಪು ಸುಲ್ತಾನ್ ಹೇಳ್ತಾಳೆ. ಎಷ್ಟು ಅದ್ಭುತವಾದಂಥ ಸಂಗೀತವನ್ನು ಅವ್ರು ನುಡಿಸ್ತಾರೆ.
ಆ ಸಂಗೀತದ ಸೇವೆ ನಮ್ಮಲ್ಲಿ ಆಗಲಿ, ನಮ್ಮ ಅರಮನೆಯೊಳಗೆ ಸಂಗೀತ ಕಚೇರಿಯನ್ನು ಏರ್ಪಡಿಸ್ರಿ ಅಂತ ಹೇಳ್ತಾಳೆ. ಆಗಲಿ ಅಂತಾನೆ ಟಿಪ್ಪು ಸುಲ್ತಾನ. ತನ್ನ ಪ್ರೀತಿ ಹೆಂಡತಿ ಹೇಳಾಕತ್ತಾಳ ಅಂಥೇಳಿ ಅಲ್ಲಿ ಮರುದಿನ ಒಂದು ಭಟರೊಂದಿಗೆ ಒಂದು ಓಲೆಯನ್ನು ಕಳಿಸ್ತಾನೆ ಸುಭಾಷ್ ಜೋಯಿಸರಿಗೆ. ನೀವು ಬಂದು ಅರಮನೆಯೊಳಗೆ ಸಂಗೀತ ಕಚೇರಿಯನ್ನು ಏರ್ಪಡಿಸ್ಬೇಕು ಅಂತೇಳಿ. ಆಗ ಅವ್ರು ನಿರಾಕರಿಸ್ತಾರೆ. ಇಲ್ಲ, ನಾ ಎಲ್ಲಿಯೂ ಸಂಗೀತವನ್ನು ನುಡಿಸೋದಿಲ್ಲ, ಕೇವಲ ದೇವರಿಗೆ ಮಾತ್ರ ಮೀಸಲು ಅಂಥೇಳಿ ನಂದೊಂದು ಪ್ರತಿಜ್ಞೆ ಐತಿ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದಂಥ ಟಿಪ್ಪು ಸುಲ್ತಾನ್ ಭಾಳ ಸಿಟ್ಟು ಬರ್ತೈತಿ. ಸ್ವತಃ ನಾನು ಬರೆದಂಥ ಓಲೆಗೆ ಇವು ತಿರಸ್ಕಾರ ಮಾಡಿರಲಿಲ್ಲ ಅಂತಂದು ಹೇಳಿ ಭಾಳ ಸಿಟ್ಟು ಬರ್ತೈತಿ. ಭಾಳ ಸಿಟ್ಟು ಬಂದು ಮತ್ತೊಂದು ಓಲೆಯನ್ನು ಕಳಿಸ್ತಾನೆ. ನಾಳೆ ನೀವು ಇವತ್ತಿಗೆ ಇಂಥ ಟೈಮ್ಗೆ ಈ ಅರಮನೆಗೆ ಬಂದು ಸಂಗೀತ ಕಚೇರಿ ನಡೆಸಲೇಬೇಕು, ಇಲ್ಲಾಂತಂದರೆ ನೀವು ಮರಣದಂಡನೆಯನ್ನು ವಿಧಿಸ್ತೀನಿ ಅಂತಂದು ಹೇಳಿ ಅನ್ನುವಂಥ ಪತ್ರವನ್ನು ಕಳಿಸ್ತಾನೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಏನೂ ಮಾತಾಡೋದಿಲ್ಲ. ರಾತ್ರಿ ಆಗ್ತೈತಿ. ರಾತ್ರಿ ಆದ ಕೂಡಲೇ ಅವ್ರ ದೊಡ್ಡೊಂದು ದೇವರ ಮನೆ ಇರ್ತೈತಿ. ಮನೆಯೊಳಗೆ ದೊಡ್ಡ ಅರಮನೆ ಅಂತ ಮನೆ ಇರ್ತೈತಿ. ಅಲ್ಲೊಂದು ದೊಡ್ಡದು ಮನೆ, ದೊಡ್ಡ ಮನೆ ಇರ್ತೈತಿ. ತಮ್ಮ ವೀಣೆಯನ್ನು ತೊಗೊತಾರೆ. ಅವ್ರ ಸೋದರ ಮಾವನು ಅವ್ರ ಜೊತೆ ಯಾವಾಗಲೂ ಇರ್ತಾನೆ, ಅವನು ಕುಂತಿರ್ತಾನೆ ದೇವರ ಮನೆಯೊಳಗೆ. ವೀಣೆಯನ್ನು ತೊಗೊಂಡು ನುಡ್ಸೋಕೆ ಶುರು ಮಾಡ್ತಾರೆ. ಸಂಗೀತ ಭೈರವಿ ರಾಗವನ್ನು ನುಡ್ಸೋಕೆ ಪ್ರಾರಂಭ ಮಾಡ್ತಾರೆ. ಮಧ್ಯರಾತ್ರಿಯಾಗಿರ್ತೈತಿ. ಯಾವಾಗ ನುಡ್ಸೋಕೆ ಶುರು ಮಾಡಿದ ಕೂಡಲೇನ ಅವ್ರು ಹಾಡುವಂಥ ಹಾಡು ಟಿಪ್ಪು ಸುಲ್ತಾನ ಕಿವಿಗೆ ಬೀಳ್ತೈತಿ. ಅವ ಕೇಳ್ತಾನ. ಅವಾಗ ಅವ ಬಟನನ್ನು ಕೇಳ್ತಾನ, ಇದು ಯಾರು? ಅವರೇ ಹಾಡಾಕತ್ತಿದ್ದು ಸುಭಾಷ್ ಜೋಯಿಸರೇನು ಅಂದ್ಕೊಳ್ಳೆ. ಬಟ ಹೌದು ಅಂತಾನೆ. ಇಲ್ಲ, ನನ್ನ ಕರ್ಕೊಂಡು ಹೋಗಿ ನೀನು ಅಂತಂದು ಹೇಳ್ತಾನೆ. ಆಮೇಲೆ ಅವ್ರ ಮನೆಗೆ ಬರ್ತಾನ. ಅವ್ರ ದೇವರ ಕೋಣೆಯೊಳಗೆ ಇವರು ಸಂಗೀತವನ್ನು ನುಡಿಸ್ತಾ ಇರ್ತಾರೆ. ಅವು ಬಟ ಹೇಳ್ತಾನೆ, ನಾ ಹೋಗಿ ನೀವು ಬಂದದ್ದು ಹೇಳ್ತೇನೆ ಅಂತ ಹೇಳ್ತಾನೆ. ಬೇಡ ಅಂತಾನೆ ಟಿಪ್ಪು ಸುಲ್ತಾನ. ಬೇಡ, ಅವ್ರಿಗೆ ಭಂಗ ತರೋದು ಬೇಡ, ಅವ್ರಿಗೆ ನಾವು ಬಂದದ್ದು ಗೊತ್ತಾಗೋದು ಬೇಡ ಅಂತಂದು ಹೇಳಿ ತಮ್ಮ ಪಾದರಕ್ಷೆಯನ್ನು ಹೊರಗೆ ಬಿಡ್ತಾರೆ. ಒಳಗೆ ಬಂದೊಂದು ಕಂಬದ ಮರಿಗೆ ಅವ್ರು ಒಟ್ಟ ಕಾಣಿಸ್ದಂಗೆ ಆ ಟಿಪ್ಪು ಸುಲ್ತಾನ ಮತ್ತು ಆ ಭಟ ಇಬ್ಬರೂ ನಿಲ್ತಾರೆ. ಇವರು ಸುಭಾಷ್ ಜೋಯಿಸ್ರ ಸಂಗೀತ ಬೆಳಗಿನ ತನಕ ನಡೀತೈತಿ. ಬೆಳಗಿನ ತನಕ ನಡೀತೈತಿ. ಹಿಂಗೆ ಅದನ್ನು ಆಸ್ವಾದನೆ ಮಾಡ್ಕೊತ ಟಿಪ್ಪು ಸುಲ್ತಾನ ಕಂಬದ ಮರೆಗೆ ನಿಂತಿರ್ತಾನೆ. ಬೆಳಗಾಗ್ತೈತಿ. ಸೂರ್ಯನ ಕಿರಣಗಳು ಆ ಒಂದು ದೇವರ ಕೋಣೆಯೊಳಗೆ ಪ್ರವೇಶ ಮಾಡ್ತಾವೆ. ಕೋಳಿ ಇದ್ದದ್ದು ಕೂಗ್ತೈತಿ. ಆವಾಗ ಸುಭಾಷ್ ಜೋಯಿಸರಿಗೆ ಗೊತ್ತಾಕೈತಿ ಬೆಳಗಾಯಿತು ಅಂತಂದು ಹೇಳಿ. ಅವ್ರೇನು ಮಾಡ್ತಾರಂದ್ರೆ ಆ ಸಂಗೀತ ನುಡಿಸೋದನ್ನು ಆಮೇಲೆ ಮುಗಿಸ್ತಾರೆ. ಮುಗಿಸೇ ಸೋದರ ಮಾವನಿಗೆ ಹೇಳ್ತಾರೆ, ಈ ವೀಣೆಯನ್ನು ನೀವು ಎತ್ತಿಡ್ರಿ ಅಂತಂದು ಹೇಳಿ. ಆ ಮಾವ ಆ ವೀಣೆಯನ್ನು ತೊಗೊಂಡು ಅಲ್ಲೇ ದೇವರ ಕೋಣೆಯೊಳಗನ ಒಂದು ಕಡೆ ಇರ್ತೈತೆ. ಅಲ್ಲಿ ಗಿಡಕ್ಕೆ ಹೋದ ಕೂಡಲೇ ಇವ್ರಿಗೆ ಏನಂತಂದ್ರೆ ಒಂದು ಪ್ರತಿಜ್ಞೆ ಮಾಡಿರ್ತಾರಲ್ಲ, ಒಂದು ಹರಿತವಾದಂಥ ಕತ್ತಿಯನ್ನು ಇಟ್ಟಿರ್ತಾರಲ್ಲಿ ಸುಭಾಷ್ ಜೋಯಿಸರು. ಆ ಕತ್ತಿಯಿಂದ ಏನಾಗ್ತದೆ, ತಮ್ಮ ನಾಲ್ಗೇನು ಹಿರ್ಕೊಂಡು ಕೊಯ್ದುಕೊಂಡು ಬಿಡ್ತಾರೆ, ಕತ್ತರಿಸ್ಕೊಂಡು ಬಿಡ್ತಾರೆ. ಕತ್ತರಿಸ್ಕೊಂಡ್ಕೊಳ್ಳಿ ಈ ವೀಣೆಯನ್ನು ಇಟ್ಟು ಬಂದ ಸೋದರ ಮಾವ ನೋಡ್ತಾರೆ. ಬಾಯಿ ತುಂಬ ಎಲ್ಲ ರಕ್ತ, ಮೈ ಎಲ್ಲ ರಕ್ತ. ಚಿಕ್ಕನ ಚೀರ್ತಾರೆ ಅವರು. ಏನು ಸುಬ್ಬು, ಏನು ಮಾಡ್ಕೊಂಡೀನಿ ಇದನ್ನು, ಏನು ಇಂಥ ಏನು ಇದು ಮಾಡ್ಕೊಂಡು ಅಂತ ಹೇಳಿ ಚೀರಿ ಜೋರುಗಳಾಕತ್ಕೊಳ್ಳಿ. ಟಿಪ್ಪು ಸುಲ್ತಾನು ತಡೆಯೋಕ್ಕಾಗೋದಿಲ್ಲ. ಓಡಿ ಅವನ ದೇವರ ಕೋಣೆಗೆನ ಬರ್ತಾನೆ. ಬಂದು ನೋಡ್ತಾನೆ, ಮೈಯೆಲ್ಲ ರಕ್ತ ಆಗಿಬಿಟ್ಟಿರ್ತೈತಿ. ನಾಲಿಗೆ ಕತ್ತರಿಸಿ ಅಂತ ನಾಲಿಗೆ ಅಲ್ಲಿ ಕತ್ತರಿಸಿ ತುಂಡಾಗಿ ಬಿದ್ದಿರ್ತೈತಿ. ಅವ್ರು ಟಿಪ್ಪು ಸುಲ್ತಾನಿಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನಿಸ್ತೈತಿ. ನಾನು ಈ ಪತ್ರವನ್ನು ಕಳಿಸಿದ್ದಕ್ಕೆ ನಾನು ಅವರ ಒಂದು ಪ್ರತಿಜ್ಞೆಯನ್ನು ನಾನು ಮುರಿಯಾಕತ್ತಿದ್ನಿ, ಅದಕ್ಕೆ ಇವ್ರು ಹಿಂಗೆ ಮಾಡ್ಕೊಂಡ್ರು ಮನಸ್ಸಿಗೆ ನೊಂದು ಅಂತಂದು ಹೇಳಿ ರಾಜವೈದ್ಯರನ್ನ ಕರೆಸ್ತಾನ. ಆದರೂ ನಾಲ್ಗೇನ ಕತ್ತರಿಸ್ಕೊಂಡಿರ್ತಾರೆ ಅಂತಂದಮೇಲೆ ಅವ್ರನ್ನ ಹೆಂಗೆ ಹಾಡೋಕ್ಕೆ ಸಾಧ್ಯತೆ? ಆ ಟಿಪ್ಪು ಸುಲ್ತಾನ ಭಾಳ ಪಶ್ಚಾತ್ತಾಪ ಆಕೈತಿ. ನಾ ಹಿಂಗೆ ಅವಸರದ ನಿರ್ಣಯವನ್ನು ನಾ ತಗೋಬಾರ್ದಿತ್ತು. ಇಂಥ ಒಬ್ಬ ದೊಡ್ಡ ಕಲಾಕಾರನ ಕಲೆಯನ್ನು ನಾನು ಕೊಂದುಬಿಟ್ನಲ್ಲ, ನಾನು ಅದ್ಭುತ ಸಂಗೀತಗಾರನನ್ನು ನಾನು ಏನಂತಂದ್ರೆ ಹಾಡ್ದಂಗೆ ನಾ ಮಾಡಿಬಿಟ್ನಲ್ಲ ಅಂತಂದೇಳಿ ಭಾಳ ಪಶ್ಚಾತ್ತಾಪ ಆಕೈತಿ. ಅಲ್ಲಿಗೆ ಅವರ ಒಂದು ಸಂಗೀತ ಇದು ಮುಕ್ತಾಯ ಆಗಿಬಿಡ್ತೈತಿ. ಟಿಪ್ಪು ಸುಲ್ತಾನ 100 ಗ್ರಾಮಗಳನ್ನು ಅವರಿಗೆ ಉಂಬಳಿಯಾಗಿ ಕೊಡ್ತಾನೆ ಸುಭಾಷ್ ಜೋಯಿಸರಿಗೆ. ಸುಭಾಷ್ ಜೋಯಿಸರ ದೊಡ್ಡ ಭೈರವಿ ರಾಗವನ್ನು ವಶಪಡಿಸಿಕೊಂಡಂಥ, ಅದರಲ್ಲಿ ದೊಡ್ಡ ಒಂದು ಅದ್ಭುತ ಒಂದು ಕಲೆಯನ್ನು ಸಾಧಿಸಿದಂಥ ಸುಭಾಷ್ ಜೋಯಿಸರ ಕಥೆ ಇದು. ನಿಮ್ಗೆ ಇಷ್ಟ ಆಯಿತು ಅಂತಂದು ಹೇಳಿ ಅಂದ್ಕೊಳ್ತೀನಿ. ಇಲ್ಲಿಗೆ ಈ ಕತೆ ಮುಗೀತೈತೆ.